ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅನುಷಾ, ನೀವು ನೋಡ್ತಿದ್ದೀರಾ ಹಿಂಗೆ ಗುರು ಯೂಟ್ಯೂಬ್ ಚಾನಲನ್ನು. ಸೊ ಇವತ್ತು ನಾನು ಮೀಶೋಯಿಂದ ಕೆಲವೊಂದಿಷ್ಟು ಐಟಮ್ಸ್ನ ತರಿಸಿದ್ದೆ. ಬೇಸಿಕಲಿ ನಾನು ಇದು ಪೂಜಾ ರೂಮ್ಗೆ ಸೂಟ್ ಆಗೋ ಹಾಗೆ ಏನೇನು ಐಟಮ್ಸ್ ನಮಗೆ ಬೇಕಾಗುತ್ತೆ ಮತ್ತು ಹೆಲ್ಪ್ಫುಲ್ ಆಗೋಗೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ನಾನು ರಿವ್ಯೂ ಕೊಡೋಕ್ಕಂತ ತರಿಸಿದ್ದೆ. ಪ್ಲಸ್ ನನಗೂ ಬೇಕಾಗಿತ್ತು. ಕೆಲವರು ಮನೇಲಿ ಈ ಪೂಜಾ ರೂಮ್ ಸ್ಟೆಪ್ ಇರೋಂಗಿಲ್ಲ, ಮತ್ತು ಡೈರೆಕ್ಟಾಗಿ ಪೂಜಾ ಕಟ್ಟೆ ಏನಿರುತ್ತಲ್ಲ ಆ ಕಟ್ಟೆ ಮೇಲೆ ನಾವು ಕೂಡ್ಸೋದಕ್ಕಿಂತ ದೇವ್ರದ್ದು ಫೋಟೋ ಎಲ್ಲ ಒಂದು ಮಣೆ ಥರ ಸ್ಟೆಪ್ ಇರೋವಂಥದ್ದೆಲ್ಲ ಕೂಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀಟ್ನೆಸ್ ಅನಿಸುತ್ತೆ. ಹಾಗಾಗಿ ಇವತ್ತು ನಾನು ಆ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ಹಾಗಿದ್ರೆ ಬನ್ನಿ ಯಾವ್ಯಾವ ಪ್ರಾಡಕ್ಟ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ. ಏನಾದರೂ ಹೇಳಬೇಕಂತಿತ್ತಂದರೆ, ನಿಮ್ಮ ಪ್ರೀತಿ ತೋರಿಸ್ಬೇಕಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಸೊ ಹಾಗಿದ್ರೆ ಬನ್ನಿ ಫಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ. ಸೊ ಇದು ಆಲ್ರೆಡಿ ನಾನು ಓಪನ್ ಮಾಡಿದೆ, ಬಿಕಾಸ್ ಇದು ಫಸ್ಟ್ ಬಂದಿತ್ತು ಎಲ್ಲ ಪ್ರಾಡಕ್ಟಿಗಿಂತ. ಸೊ ನಾನು ಅಲ್ಲಿವರೆಗೂ ವೆಯ್ಟ್ ಮಾಡಿದೆ, ರಿಟರ್ನ್ ಹಾಕೋ ಟೈಮ್ ಮುಗಿದೋಗ್ಬಿಡುತ್ತೆ ಅಂಥೇಳಿ. ಬರೀ ಗಲಾಟೆ ಇವ್ರದ್ದು. ಮನೇಲಿ ಸಣ್ಣ ಮಕ್ಕಳು ಇನ್ನೂ ಒಂದು ಲೆಕ್ಕಕ್ಕೆ ಬೇಕು, ಇವರು ಕತೆ ಮುಗಿತು. ನೋಡಿ, ಇದು ಉಲ್ಟಾ, ಇದು ಸೀದಾ. ಓಪನ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ವೆಲ್ವೆಟ್ ಕ್ಲಾತ್ ಇರೋದು. ಇದು ಫುಲ್ ಶೈನಿಂಗ್ ಅನಿಸ್ತಿರುತ್ತೆ. ನೀಟಾಗಿ ಬಾರ್ಡರಿಂದ ಸ್ಟಿಚ್ ಮಾಡಿರ್ತಾರೆ. ಯೂಶಲಿ ಈ ಥರ ಕ್ಲಾತ್ಸ್ ಎಲ್ಲ ಸಿಗಂಗಿಲ್ಲ ಹೊರಗಡೆ. ಮತ್ತು ಇದೆಲ್ಲ ಸ್ಟಿಚ್ ಮಾಡೋದೆಲ್ಲ ರಗಳೆ. ಇಂಥದ್ದು 4 ಕೊಡ್ತಾನೆ. 1 2 3 4. ಸೊ ನಾವು ಹಾಲಲ್ಲಿ ಸ್ಟ್ಯಾಚ್ಯೂಸ್ ಇಟ್ಟಿರ್ತೀವಿ, ಮತ್ತು ದೇವ್ರ ಮನೆಯಲ್ಲಿ ಇದನ್ನು ಹಾಕಿಬಿಟ್ಟಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮನೆಯಲ್ಲಿ ಭಕ್ತಿ ಇಂಪಾರ್ಟೆಂಟ್, ಬಟ್ ಅಲ್ಲಿ ನೀಟಾಗಿ ಕಾಣಿಸೋ ಹಾಗೆ ಮತ್ತು ಶುದ್ಧವಾಗಿರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾತ್ರ ಎಲ್ಲ ನೀಟಾಗಿ ರೆಡಿ ಆಗ್ತೀವಿ, ದೇವ್ರ ಪೂಜಾ ರೂಮ್ನ ದೇವ್ರನ್ನ ರೆಡಿ ಮಾಡಬಾರ್ದು ಅಲ್ವಾ. ಸೊ ಅದು ಪ್ರೀತಿ ಅಷ್ಟೇ. ಓಕೆ, ಈ ಥರ ಇದೆ ಪ್ರಾಡಕ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ವೆಲ್ವೆಟ್ ಕ್ಲಾತ್ ಸಖತ್ತಾಗಿದೆ ಇದು. ಓಕೆ, ಫಸ್ಟ್ ಪ್ರಾಡಕ್ಟ್ ಇದು ವೆಲ್ವೆಟ್ ಕ್ಲಾತ್ ಏನಿದೆ ಅಲ್ಲ, ಇದು ಬಂದ್ಬಿಟ್ಟು 140 ರೂಪೀಸ್ಗೆ 4. 140 ರೂಪೀಸ್ಗೆ 4 ಬರುತ್ತೆ. 4ಅಲ್ಲಿ ಒಂದು 2 ಪೂಜಾ ರೂಮಲ್ಲಿ ಹಾಕಿ, ಮತ್ತು ಸ್ಟ್ಯಾಚು ಹಾಲಲ್ಲಿ ಏನಾದರೂ ಇದ್ದರೆ ಅದ್ರ ಮೇಲೆ ಹಾಕಲಿಕ್ಕೆ, ಬಂದ ತಕ್ಷಣ ಎಂಟ್ರೆನ್ಸಲ್ಲಿ ದೇವ್ರದ್ದು ಸ್ಟ್ಯಾಚು ಏನಾದರೂ ಇಟ್ಟಿದ್ರೆ ಅಲ್ಲಿ ಹಾಕಲಿಕ್ಕೆ, ಇಲ್ಲ ಈ ನೀರು ಹಾಕಿಡ್ತಾರಲ್ವ ಬೌಲಲ್ಲಿ, ಅಂಥದ್ರ ಮೇಲೆಲ್ಲ ಹಾಕಿಡಕ್ಕೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ ತರಿಸ್ಕೊಂಡು, ತುಂಬ ಹೆಲ್ಪ್ಫುಲ್ ಇದೆ ಇದು ಕೂಡ. ನೆಕ್ಸ್ಟ್ ನೋಡೋಣ ಪ್ರಾಡಕ್ಟ್ ಯಾವುದು ಅಂತ. ಸೊ ಇದು ಬಂದುಬಿಟ್ಟು 2 ಸೇಮ್ ಪ್ಯಾಕೇಜಸ್ಸು, ಬಟ್ ನನಗೆ 2 ಬೇಕು ಅಂತ 2 ತರಿಸ್ಕೊಂಡಿದ್ದೀನಿ. ಇದು ಜೋಡಿಸೋದೆಲ್ಲ ಇದೆ, ಸ್ವಲ್ಪ ಟಾಸ್ಕ್. ನೋಡೋಣ. ಈ ಥರ ಕಟ್ಟಿಗೆಗಳನ್ನು ಕೊಟ್ಟಿದ್ದಾರೆ, ಮತ್ತು ನಟ್ಸ್ ಕೊಟ್ಟಿದ್ದಾರೆ. ಇದು ಸ್ಟೆಪ್ ಬೈ ಸ್ಟೆಪ್ ಕೂಡಿಸ್ಕೋಬೋದು ಈ ಥರ. ನನಗೆ ಇನ್ನೊಂದು, ಮೀಶೋ ಅಲ್ಲಿ ನಾವು ಕಟ್ಟಿಗೆ ಐಟಮ್ ಏನು ತರಿಸಿದ್ರು ತುಂಬ ಒಳ್ಳೆ ಕಟ್ಟಿಗೆ ಕೊಡ್ತಾರೆ. ಈ ಹುಳ ಹತ್ತೋಗಿರೋದು ಆ ಥರ ಎಲ್ಲ ಕೊಡೋದಿಲ್ಲ, ತುಂಬ ಚೆನ್ನಾಗಿರೋ ಕಟ್ಟಿಗೆನೇ ಕೊಡ್ತಾರೆ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಹೆಂಗಂದ್ರೆ ಹಂಗೆ ಕೊಡಲ್ಲಲ್ಲಪ್ಪ ಅಂತ ಖುಷಿ ಆಗುತ್ತೆ ತುಂಬ. ಈ ಕಟ್ಟಿಗೆ ಮೇಲೆ ಐ ಥಿಂಕ್ ಮಿರರಿಂಗ್ ಇರೋದ್ರಿಂದ ಉಲ್ಟಾ ಕಾಣಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 1 2 3 ಅಂತ ನಂಬರ್ ಹಾಕಿದ್ದಾರೆ. ಓಕೆ, 2 ಸೈಡಲ್ಲಿ ಹಾಗೆ ಇನ್ನೊಂದು ಸ್ಟೆಪ್ ಬರುತ್ತೆ. ಟ್ರೈ ಮಾಡ್ತೀನಿ. ಹಾಂ ನೋಡಿ, ಹೀಗೆ ಸ್ಟೆಪ್ಸ್ ರೆಡಿ ಆಗುತ್ತೆ. ನಿಮಗೆ ಅದು ಸ್ಕ್ರೂ ಕೊಟ್ಟಿದ್ದಾನೆ, ಆ ಸ್ಕ್ರೂ ಹಾಕಿದರೆ ಈ ಥರ ಸ್ಟೆಪ್ಸ್ ರೆಡಿ ಆಗುತ್ತೆ. ಸೊ ಇದರಲ್ಲಿ ನೀವು ಫೋಟೋಸ್ನೆಲ್ಲ 1 by 1 ಇಟ್ಕೋಬೋದು. ಸೊ ಈ ಥರದ್ದು 2 ಪ್ರಾಡಕ್ಟು. 2 ಇದ್ದರೆ ಎಲ್ಲ ಫೋಟೋಸ್ನೂ ಇಡ್ಬೋದು ಅಂತ ನಾನು ತರಿಸಿರೋದು. ಎಲ್ಲ ಚೆನ್ನಾಗಿದೆ, ಏನು ಹುಳ ಹತ್ತೋದಾಗಲಿ ಆ ಥರ ಏನೂ ಆಗಿಲ್ಲ. ತುಂಬ ಚೆನ್ನಾಗಿದೆ. ಬೇಕಂದರೆ ನೀವು ಇದಕ್ಕೆ ವುಡ್ ಪಾಲಿಷರ್ ಇರುತ್ತೆ, ಅಂದರೆ ಈ ಕಟ್ಟಿಗೆಯಲ್ಲಿ ಏನು ನೀವು ಡಿಸೈನ್ ನೋಡ್ತಾ ಇದ್ದೀರಾ ಇದೇ ಥರ ಡಿಸೈನ್ ಇರುತ್ತೆ, ಬಟ್ ಶೈನಿಂಗ್ ಇರುತ್ತೆ, ಮತ್ತು ವುಡ್ಗೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ನೀವು ಮನೆ ಬಾಗಿಲಿಗೆ ಏನಾದರೂ ಪಾಲಿಷಿಂಗ್ ಹೊಡೆಯುವಾಗ ಇದಕ್ಕೂ ಸೇರಿಬಿಟ್ಟು ಹೊಡೆದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದು ನಾನು 2 ತರಿಸ್ಕೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 236 ಒಂದಕ್ಕೆ.
236 ರುಪೀಸಿಗೆ ನಾನು ಒಂದು ತರಿಸಿದ್ದೀನಿ. ಬಿಕಾಸ್ ಕಟ್ಟಿಗೆ ಇರೋದ್ರಿಂದ ವರ್ತ್ ಇದೆ 236 ರುಪೀಸು. 2 ತರಿಸ್ಕೊಂಡ್ಬಿಟ್ರೆ ನಿಮಗೆ ಕಟ್ಟಿ ಎಲ್ಲ ಚೆನ್ನಾಗಿ ಕವರ್ ಆಗುತ್ತೆ ಪೂಜಾ ಕಟ್ಟಿಯಲ್ಲಿ. ಅದ್ರ ಮೇಲೆ ಸಖತ್ತಾಗಿ ನೀವು ಈ ಕ್ಲಾತ್ಗಳನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ನೀವು ಡೆಕೋರೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ನೋಡೋಣ. ಇದು ನಾನು ತುಂಬ ಡೌಟಿಂದ ತರಿಸಿರೋದು ಹೇಗಿದೆ ಅಂತ. ನನಗೆ ಈ ಕರಿಮಣಿ ಸರ ಮತ್ತು ಸ್ವಲ್ಪ ಲೈಕ್ ಗೋಲ್ಡ್ ಥರ ಮಿಕ್ಸ್ ಇರೋದು ತುಂಬ ಇಷ್ಟ ಆಗುತ್ತೆ. ಪ್ರೆಸೆಂಟ್ ನಾನು ಮಾಡಿಸ್ಕೊಳಕ್ಕೆ ಹೋಗಲ್ಲ, ಬಿಕಾಸ್ ಒಂದು ಹಾಕೊಳ್ಳೋದ್ರಷ್ಟಿಗೆ ಸಾಕಾಗುತ್ತೆ, ತುಂಬ ಯೂಸ್ ಮಾಡಲ್ಲ. ಆಮೇಲೆ ಗೋಲ್ಡ್ ಮೇಲೆ ನನಗೆ ಕ್ರೇಜು ಇಲ್ಲ. ಸೊ ಹಾಗಾಗಿ ಯಾವಾಗೋ ಒಂದು ಸತಿ ಅನ್ನಿಸ್ದಾಗ ಹಾಕ್ಕೊಳ್ಳಿಕ್ಕೆ ಗೋಲ್ಡ್ ನಾನು ಮಾತ್ರ ತೊಗೊಳ್ಳಲ್ಲ. ಸೊ ಹಾಗಾಗಿ ಇದನ್ನು ತರಿಸಿರೋದು. ಓಕೆ, ಸೊ ಈ ಥರ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಚೆನ್ನಾಗಿ ಗಿಫ್ಟಿಂಗ್ ಥರ ಮಾಡಿಬಿಟ್ಟು. ನಾಟ್ ಬ್ಯಾಡ್, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಹಾಗೆ ಇದೆ. ಬಟ್ ಡೈಲಿ ಹಾಕ್ಕೊಂಡ್ರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ 100 ರುಪೀಸಿಗೆ ಮೋರ್ ಇನಫ್ ಇದು. ಇದಕ್ಕಿಂತ ನಾವು ಡೈಲಿ ಎಲ್ಲೋ ಹಾಕ್ಕೊಂಬಿಟ್ಟು ಕಲರೆಲ್ಲ ಹೋಗಿಸಿ ಏನು ಇಷ್ಟೇ ಬಂತ ಅಂತ ಅನ್ನೋಕ್ಕಿಂತ ಹೊರಗಡೆ ಹೋದಾಗ ಫಂಕ್ಷನ್ಸಲ್ಲಿ ಸ್ಯಾರಿ ಹಾಕ್ಕೊಂಡಾಗ ಎಸ್ಪೆಷಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಆರ್ಟಿಫಿಷಿಯಲ್ ಅನ್ಸೋಂಗಿಲ್ಲ. ಕಲರೆಲ್ಲ ಬಂದ್ಬಿಟ್ಟು ನೋಡಿ, ಗೋಲ್ಡ್ಗೂ ಇದಕ್ಕೂ ಕಲರ್ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸಿ, ಗೃಹಲಕ್ಷ್ಮಿ ಆಗಿಬಿಟ್ಟೆ. ಅದು ಅಮೌಂಟ್ ಸಿಗುತ್ತಲ್ವ, ಗೃಹಲಕ್ಷ್ಮಿ ಮತ್ತೇನಂತಾರ, ಕರೆಕ್ಟ್ ಗೃಹಲಕ್ಷ್ಮಿ ಆಗಿದ್ದೀನಿ ನೋಡಿ, ಗೃಹಲಕ್ಷ್ಮಿ. ಸಿ, ಕಳೆನೇ ಚೇಂಜ್ ಆಗೋಯ್ತು ಫೇಸ್ದು. ಸಿ, ನೀವು ಗೋಲ್ಡ್ ಎಲ್ಲ ಹಾಕ್ಕೊಂಡಾಗ ಹೆಂಗೆ ಕಾಣಿಸುತ್ತೆ. ಯಾರಾದರೂ ಮಾಡಿಸ್ಕೊತಿದ್ರೆ, ನನಗೆ ರೆಗ್ಯುಲರ್ ಯೂಸಿಗೆ ಈ ಥರದ್ದೆಲ್ಲ ಕರಿಮಣಿ ಹಾಕಿ ಮಾಡಿಸಿದ್ರೆ ತುಂಬ ದಿನ ಯೂಸೇಜ್ಗೆ ಬರೋಂಗಿಲ್ಲ, ಕಟ್ಟಾಗುತ್ತೆ ಚೈನು. ಹಾಗಾಗಿ ನಾನು ಪ್ಯೂರ್ ಗೋಲ್ಡಿಂದಾನೇ ಮಾಡಿಸ್ಕೊಂಡಿರೋದು. ಬಟ್ ಯಾರಾದರೂ ನಿಮಗೆ ಮಾಡಿಸ್ಕೊಳ್ಳೋ 2 ಆ್ಯಂಡ್ ಮೋರ್ ಯೂಸ್ ಮಾಡ್ತಾ ಇದ್ರೆ ಒಂದು ಇಂಥದ್ದು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಡಿಸೈನಲ್ಲಿ. ಫೋಟೋ ಕೂಡ ಹಾಕಿರ್ತೀನಿ ನಾನು ಇದ್ರದ್ದು. ತುಂಬ ಸಿಂಪಲ್ ಡಿಸೈನ್, ಹಾಗೆ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ. ಸೊ ಇದು ಬಂದ್ಬಿಟ್ಟು 100 ರುಪೀಸ್, ತುಂಬ ವರ್ತಿ ಇದೆ. 100 ರುಪೀಸಿಗೆ ಪ್ರೈಸ್ ವರ್ತಿ. ಓಕೆ, ಸೊ ನೋಡಿದ್ರಲ್ಲ ಇವತ್ತು ಪೂಜಾ ರೂಮ್ಗೋಸ್ಕರ ನಾನು ಏನೇನು ತರಿಸಿದ್ದೆ ಮತ್ತು ನನಗಾಗಿ ಏನು ತರಿಸ್ಕೊಂಡಿದ್ದೆ ಅಂತ. ಲಿಂಕ್ಸ್ ಎಲ್ಲ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗ್ಬಿಟ್ಟು ಲಿಂಕ್ಸ್ ಚೆಕ್ ಮಾಡಿ. ಹಾಗೆ ಇಷ್ಟ ಆಗಿದ್ರೆ ಬೈ ಮಾಡ್ಬೋದು ನೀವು ಖಂಡಿತ. ಆಮೇಲೆ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.